ಸರ್, ನನ್ನ ಹೆಸರು ಮುರಳಿ ಅಂತ. ಮೊನ್ನೆ 23ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಈ ಪುಲಿಕೇಶಿ ನಗರ ಕ್ಷೇತ್ರದಲ್ಲಿ ನಾನು ಚುನಾವಣೆ ಕಂಟೆಸ್ಟ್ ಮಾಡಿದೆ. ಇವತ್ತು ಅಂಬೇಡ್ಕರ್ ಜಯಂತಿ ಮತ್ತು ತಮಿಳ್ ನ್ಯೂ ಇಯರ್ ಎರಡು ಎವ್ರಿ ಇಯರ್ ಬರೋದು ಒಂದೇ ಟೈಮ್ಗೆ, ಏಪ್ರಿಲ್ 14 ಅಂತ. ಹಾಗಾಗಿ ನಾವು ಹಲವಾರು ವರ್ಷಗಳಿಂದ ಸುಮಾರು ಕಾರ್ಯಕ್ರಮಗಳು ಮಾಡ್ತೀರಿ, ಜನಸೇವೆ ಮಾಡ್ತಾ ಬರ್ತಾ ಇದ್ರಿ. ನಮ್ಗಂತ ಒಂದು ಕಚೇರಿ ಇರಲಿಲ್ಲ. ನಾವು ಸಣ್ಣ ವಯಸ್ಸಿಂದಾನೆ ನಾವು ಒಂದು 50-60 ಜನ ಇದ್ರಿ. ನಾವು ಎಲ್ಲ ಫ್ರೆಂಡ್ಸು, ಎಲ್ಲ ಎಜುಕೇಟೆಡು ಮತ್ತು ಎಲ್ಲ ಕೆಲಸದಲ್ಲಿ ಇದ್ದಾರೆ. ಕೆಲವರು ಓನ್ ಬಿಸ್ನೆಸ್ ಮಾಡ್ತಾರೆ. ನಾವೆಲ್ಲ ಸಣ್ಣ ವಯಸ್ಸಿಂದಾನೆ ನಾವೆಲ್ಲ ಫ್ರೆಂಡ್ಸ್ ಆಗಿದ್ವಿ. ಇವತ್ತು ನಮಗೆ ನಾನು ಒಂದು ಪ್ರಭಾವಿ ಆದಮೇಲೆ ಹಲವಾರು ಕಷ್ಟಗಳನ್ನು, ಹಲವಾರು ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ಈ ಭಾಗಕ್ಕೆ ಸೇವೆ ಮಾಡಿದ್ದೀನಿ. ಯಾಕೆ ಹಿಂಗೆ ಮಾಡ್ತೀರಿ ನೀವು? ನಮ್ದಂತ ಒಂದು ಕಚೇರಿ ಮಾಡಿಕೊಂಡು ಅದನ್ನ ಉದ್ಘಾಟನೆ ಮಾಡಿ ಇನ್ನು ಮುಂದೆ ನಮ್ಮ ಕಚೇರಿ ಪರವಾಗಿನೇ ನಾವು ಒಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಒಂದು ಒಳ್ಳೆ ಉದ್ದೇಶದಲ್ಲಿ ಇವತ್ತು ಕಾರ್ಯಕ್ರಮನ ನಾವು ಮಾಡ್ಕೊಂಡಿದ್ರಿ. ನೋಡಿ, ಇವತ್ತು ಕಾಯಿಲೆಗಳು ಸುಮಾರಿದೆ. ಹಾಸ್ಪಿಟ್ಲಲ್ಲಿ ಲೂಟಿ ಮಾಡ್ತಾರೆ. ಅದಕ್ಕೆ ನಮ್ಮ ಒಂದು ಸಂಘದ ಪರವಾಗಿ ನಾವು ಎಲ್ಲ ಸೇರಿ ಬಡವರಿಗೆ ಫ್ರೀ ಟ್ರೀಟ್ಮೆಂಟು ಇದಕ್ಕೆ ಒತ್ತಾಯ ಮಾಡಿ ನಮ್ಮಿಂದ ಸಹಾಯಗಳು ಮಾಡಿ ನಾವು ಕೆಲಸ ಕಾರ್ಯ ಮಾಡೋಣ ಅಂತ ಒಂದು. ಯಾಕೆಂದರೆ ಡಯಾಲಿಸಿಸು, ಡಯಾಬಿಟಿಸು, ಹಾರ್ಟು ಮತ್ತು ಕ್ಯಾನ್ಸರು, ಸುಮಾರು ಕಾಯಿಲೆಗಳು ಪಾಪ ಹೊಡೆದಾಡ್ತಾ ಇದ್ದಾರೆ ಪಬ್ಲಿಕ್ಕು. ಅದರಲ್ಲಿ ದುಡ್ಡು ಅಂತವರು ಅವ್ರಿಗೆ ಮಾತ್ಕೊಳ್ತಾರೆ, ಬಟ್ ಬಡವ್ರಿಗೆ ಅನುಕೂಲ ಬೇಕಲ್ಲ. ಅದಕ್ಕೆ ನಮ್ಮ ಸಂಘದ ಪರವಾಗಿ ನಾವು ಅವ್ರಿಗೇನು ಸಪೋರ್ಟ್ ಮಾಡಬೇಕು ಮಾಡೋಂಥ ಒಂದು. ಎರಡನೇದು, ಈ ಕಡೆ ಬಡ ಮಕ್ಕಳು ಇದ್ದಾರೆ, ಅವ್ರಿಗೆಲ್ಲ ಎಜುಕೇಷನ್ ಮೇಲೆ ಇಂಪಾರ್ಟೆಂಟ್ ನಾವು ಕೊಡ್ತಾ ಇದ್ರಿ. ಅವ್ರಿಗೆ ಅದಕ್ಕೋಸ್ಕರ ಇವತ್ತು ನೋಡಿರ್ತೀರಿ ತಾವಲ್ಲ, ಬುಕ್ಸು ಮತ್ತು ಬ್ಯಾಗು ಇದೆಲ್ಲ ಕೊಟ್ಟಿದ್ರಿ. ಮುಂದೆ ಎಲ್ಲಾದರೂ ರಿಸಲ್ಟ್ ಬಂದಿದೆ, ಇನ್ನು ಮುಂದೆ ಎಲ್ಲ ಅಡ್ಮಿಷನ್ ಮಾಡಬೇಕು. ಪಾಪ ಬಡವ್ರು ಯಾರಿದ್ದಾರೆ ಅವ್ರಿಗೆ ನಮ್ಮ ಕೈಯಿಂದ ಅದು ಸಹಾಯ ಮಾಡಿ ಅವ್ರಿಗೆ ಅಡ್ಮಿಷನ್ ಆಗಲಿ, ಫೀಸ್ ಆಗಲಿ ಮಾಡೋಕ್ಕೆ ನಮ್ಮ ಸಂಘದ ಪರವಾಗಿ ನಾವು ಮಾಡೋಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ನಮ್ಮ ಸಂಘದ ಕಮಿಟಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ, ದೇವ್ರು ಅಷ್ಟು ಜನಕ್ಕೆ ಎಷ್ಟು ಶಕ್ತಿ ಕೊಡ್ತಾರೆ ಅಷ್ಟು ಮಕ್ಕಳನ್ನ ನಾವು ಬೆಳೆಸ್ತೀವಿ. ಸರ್, ಪೆರಿಯಾರ್ ನಗರ ಅಸೋಸಿಯೇಷನ್ ಬರೀ ಪುಲಿಕೇಶಿ ನಗರ ಜನರಿಗೆ ಮಾತ್ರ ಸೇವೆ ಮಾಡ್ತಾ ಇಲ್ಲ, ಎಲ್ಲರಿಗೂ ಸೇವೆ ಮಾಡ್ತಾ ಸರ್? ಜನ ಅಂದರೆ ಪಬ್ಲಿಕ್ ಅಂದರೆ ಎಲ್ಲ ಭಾಗದನವರು. ಬಡವ್ರು ಯಾರಿದ್ದಾರೋ ಅವ್ರ ಕಷ್ಟ ಯಾರಿಗಿದೆ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡೋಕ್ಕೆ ಪ್ರತಿಯೊಂದು ದಿವಸ ನಾವು ಸಿದ್ಧ. ಥ್ಯಾಂಕ್ ಯು. ವಿಶ್ವನಾಯಕ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ನಮ್ಮ ಪೆರಿಯಾರ್ ನಗರದ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಸೇರಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಅಂದರೆ ಬಡವರಿಗೆ ವಿವಿಧ ರೀತಿಯಾದಂಥ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು. ಮೊದಲು ಇದು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾಗ ನಾನು ಭಾಳಷ್ಟು ಸಾರಿ ಇಲ್ಲಿ ಬರ್ತಾ ಇದ್ದೆ. ಮತ್ತು ಅದೇ ಸ್ನೇಹಿತರು ಅದೇ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಕರೆದಿದ್ರು. ನಾನು ಇವತ್ತು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಭಾಳ ಸಂತೋಷವನ್ನು ಪಡ್ತಾ ಇದ್ದೀನಿ. ಮುರಳಿ ಮತ್ತು ಅವರ ಸ್ನೇಹಿತರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲವನ್ನು ಕೂಡ ಅನುಕೂಲಗಳನ್ನು ಪಡಿತಾ ಇರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಕೇವಲ ದಲಿತರಿಗೆ ಸೇರಿದಂಥ ವ್ಯಕ್ತಿ ಅಲ್ಲ, ಪ್ರತಿಯೊಬ್ಬರು ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನಗಳು ಸೇರಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ. ಇವತ್ತು ಎಲ್ಲ ಕಡೆ ಸಂಭ್ರಮದಿಂದ ಈ ಒಂದು ಜನ್ಮದಿನೋತ್ಸವವನ್ನು ಆಚರಣೆಯನ್ನು ಮಾಡ್ತಾಯಿದ್ವಿ ಮತ್ತು ಅವರ ಮೌಲ್ಯಗಳೇನಿರ್ತದೆ ಅವೆಲ್ಲವನ್ನು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಅಂಬೇಡ್ಕರ್ ಜಯಂತಿ. 134 ವರ್ಷಗಳ ಹಿಂದೆ ಈ ಭಾರತಕ್ಕೆ ಕ್ರಾಂತಿ ತರುವಂತ ಒಬ್ಬ ವ್ಯಕ್ತಿ, ಭಾರತದ ಭವಿಷ್ಯವನ್ನ ಯೋಚನೆ ಮಾಡುವಂತ, ಪರಿಷ್ಠ ಜಾತಿ, ಪರಿಷ್ಠ ವರ್ಗ, ಹಿಂದುಳಿದ ವರ್ಗ, ಮಹಿಳೆಯರಿಗೆ ನ್ಯಾಯವನ್ನ ಕೊಡಿಸುವಂತ ಒಬ್ಬ ವ್ಯಕ್ತಿ ಹುಟ್ಟಿದ್ರು. ಸಂವಿಧಾನ ರಚನೆ ಮಾಡಿದ್ರು. ಭಾರತದಲ್ಲಿ ನಮ್ಮೆಲ್ಲರಿಗೂ ನ್ಯಾಯ ಕೊಡಿಸಿದ್ರು. ಇವತ್ತು ರಾಜಕೀಯವಾಗಿ ನಮಗೆ ರಿಸರ್ವೇಶನು, ಉದ್ಯೋಗದಲ್ಲಿ ರಿಸರ್ವೇಶನು, ಶಿಕ್ಷಣದಲ್ಲಿ ರಿಸರ್ವೇಶನು, ಇದರ ಮೂಲಕ ಒಂದು ಸಮಾಜವನ್ನ ಮೇಲಕ್ಕೆತ್ತುವಂತ ಕೆಲಸ ಆಗಿದೆ ಅಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾರಣಕ್ಕಾಗಿದೆ. ಅವರಿಗೆ ಶತ ನಮನಗಳು. ಇವತ್ತು ಅವರ
ಜಯಂತಿಯನ್ನ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಇಲ್ಲೂ ಮಾಡಿದ್ದೀವಿ. ಇಲ್ಲಿ ಪೆರಿಯಾರ್ ನಗರ ಕ್ಷೇಮಾಭಿವೃದ್ಧಿ ಸಂಘ ತುಂಬಾ ಒಳ್ಳೆ ಕೆಲಸವನ್ನ ಆರಂಭ ಮಾಡಿದ್ದಾರೆ. ಬಡವರಿಗೆ ಸಹಾಯ ಮಾಡುವಂತ, ಮಕ್ಕಳಿಗೆ ಸಹಾಯ ಮಾಡುವಂತ, ಸರ್ಕಾರಿ ಯೋಜನೆಗಳನ್ನು ಜನಕ್ಕೆ ಕೊಡಿಸುವಂತ, ತಾವೇ ಸಂಗ್ರಹ ಮಾಡಿ ತಾವೇ ದುಡ್ಡು ಹಾಕಿ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮಾಡುವಂತ, ಅಂಗವಿಕಲರಿಗೆ ಸಹಾಯ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಜನ್ಮದಿನವನ್ನು ವಿಜೃಂಭಣೆಯಿಂದ ಆಚರಣೆ, ಹಲವಾರು ಭಾಗದಲ್ಲಿ ಇದೇ ರೀತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಅಪಾರವಾದ ಗೌರವವನ್ನು ಸಮಾಜ ಕೊಡ್ತಾ ಇದೆ. ಇವತ್ತು ಹಿಂದೆ ಅವ್ರಿಗೆ ಗೌರವನೇ ಇಲ್ಲದಂಥ ದಿನಗಳನ್ನು ನಾವು ನೋಡಿದ್ದೀವಿ. ಯಾಕೆ ಅಂತಂದರೆ ಈ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಯಾವ ರೀತಿ ಅಗೌರವ ನೋಡ್ಕೊಳ್ತು ಅಂತ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಭಾರತ ರತ್ನ ನೆಹರು ಅವರು ಅವ್ರಿಗೆ ಕೊಟ್ಕೊಂಡ್ರು, ಇಂದಿರಾ ಗಾಂಧಿಯವರು ಅವ್ರಿಗೆ ಕೊಟ್ಕೊಂಡ್ರು. ಆದರೆ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡಲೇ ಇಲ್ಲ. ಕೊನೆಯದಾಗಿ ಜನತಾ ಪರಿವಾರ ಅವರಿಗೆ ಭಾರತ ರತ್ನವನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಅದೇ ರೀತಿಯಾಗಿ ಇವತ್ತು ನಾನೇನಾದರೂ ಕಾರ್ಪೊರೇಟರ್ ಆಗಿ ಒಂದು ಒಳ್ಳೆ ಲೀಡರ್ ಆಗಿ ಅನ್ಸ್ಕೋಬೇಕಾದ್ರೆ ಸಂವಿಧಾನನೇ ಕಾರಣ. ಯಾಕಂದರೆ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವು ಆ ಒಂದು ನೆಲೆಯನ್ನು ಕಂಡುಕೊಂಡಿದ್ದೀವಿ. ಈ ರೀತಿ ಸಾಮಾನ್ಯ ಜನರು, ಈಗಾಗಲೇ ಮೇಡಮ್ ಅವರು ಹೇಳಿದ್ರು, ಸಾಮಾನ್ಯ ಜನರು, ದೀನದಲಿತರು, OBC, ಹಿಂದುಳಿದ ವರ್ಗ, ಹಲವಾರು ಜಾತಿಗಳು, ಒಂದು 5,000-6,000 ಜಾತಿಗಳಿಗೆ ಇವತ್ತು ಅವರಿಂದ ನ್ಯಾಯ ದೊರಕಿದಂಥ ಒಂದು ದೊಡ್ಡ ಒಂದು ಸಾಧನೆ ನಾವು ಒಪ್ಕೊಳ್ಳಬೇಕಾಗತ್ತೆ. ಇವತ್ತು ಅವ್ರಿಗೆ ಮತ್ತೊಮ್ಮೆ ಅವರ ಜನ್ಮದಿನದ ಶುಭಾಶಯಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವರು ಒಬ್ಬರು ಮಹಾಪುರುಷರು. ಸೊ ಅವರ ಇದು ನಮ್ಮ ಏರಿಯಾದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತದೆ. ಅಂಬೇಡ್ಕರ್ ಅವರು ಬರೀ ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತ್ರ ಇದು ಮಾಡಿಲ್ಲ, ನಮ್ಮ ಹೆಣ್ಮಕ್ಳಿಗೆ ಸಮತ್ವಕ್ಕೋಸ್ಕರನೂ ಅವರು ಇದು ಮಾಡಿದ್ದಾರೆ. ಸೊ ಅವರು ಅಂಥ ಮಹಾನ್ ಇದು ನೆನೆಸ್ಕೊಳ್ಳೋದು ತುಂಬ ಸಂತೋಷ ಆಗ್ತದೆ. ನಮ್ಮ ಯಂಗ್ಸ್ಟರ್ಸ್ ಬಂದು ಇದ್ರ ಬಗ್ಗೆ ನಿಂತ್ಕೊಂಡು ಮಾಡೋದು, ಆಮೇಲೆ ಸೋಷಿಯಲ್ ಸರ್ವಿಸ್ ಮಾಡೋದು ತುಂಬ ಸಂತೋಷ ಕೊಡ್ತದೆ. ಇದೆ ಈ ಥರ ಪ್ರೋಗ್ರಾಮ್ ಕಂಟಿನ್ಯೂ ಮಾಡಬೇಕು. ಆಮೇಲೆ ನಮ್ಮ ಜನರು ಡಿಸಿಪ್ಲಿನ್ ಆಗಿ ಕೂಡ ಇರಬೇಕು. ಇದು ಸಂತೋಷವಾಗಿ ಮಾಡೋಕ್ಕೆ ನಾನು ನನ್ನ ಸಪೋರ್ಟ್ ಕೂಡ ನಾನು ಕೂಡ ಮಾಡ್ತೀನಿ. ಧನ್ಯವಾದ ಮೇಡಮ್. ಪ್ರಥಮವಾಗಿ ಈ ಪೆರಿಯಾರ್ ನಗರ್ ಫ್ರೆಂಡ್ಸ್ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ಅವರ ಒಂದು ಸಂಘದ ನೂತನ ಕಚೇರಿಯನ್ನು ಉದ್ಘಾಟನಾ ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಇವತ್ತು ವಿಶೇಷ ಏನಂದರೆ ನಮ್ಮ ನಾಡಿನ ಸಂವಿಧಾನ ಶಿಲ್ಪಿಯಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟುಹಬ್ಬ 134ನೇ ಹುಟ್ಟುಹಬ್ಬದ ಆಚರಣೆ ನಡೆಸ್ತಾ ಇದ್ವಿ. ಈ ಒಂದು ಶುಭ ದಿನದಲ್ಲಿ ಈ ಕಚೇರಿ ಓಪನ್ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಮುಖ್ಯ ಅತಿಥಿಗಳು ಬಂದಿದ್ದರು. ಅದರಲ್ಲಿ ನಮ್ಮ ಕ್ರೀಡಾ ಲೋಕದಿಂದ ಖ್ಯಾತ ಫುಟ್ಬಾಲ್ ಆಟಗಾರರಾದಂಥ ಶ್ರೀ ಶರವಣನ್ ಎ, ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಪ್ಲೇಯರ್, ಶ್ರೀ ರಾಜು HL, ಶ್ರೀ ದಂಡಪಾಣಿ CQL ಆ್ಯಂಡ್ ಆಲ್ ಇಂಡಿಯಾ ರೇಡಿಯೋ ಮತ್ತು ಯೂನಿಯನ್ CQL ಫುಟ್ಬಾಲ್ ಟೀಮ್ನ ಕೋಚ್ ಮತ್ತು ಇತರ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ಯಾವ ಉದ್ದೇಶಕ್ಕೆ ನಡೀತಾ ಇದೆ ಅಂದರೆ, ನಮ್ಮ ಏರಿಯಾದಲ್ಲಿ ತುಂಬ ಹಿಂದುಳಿದವರು, ದಲಿತರು, ಬಡವರು ಎಲ್ಲ ಇದ್ದಾರೆ. ಅವ್ರಿಗೆಲ್ಲ ಸಾಕಷ್ಟು ಸಹಾಯವನ್ನು ಮಾಡಬೇಕು ಎಂಬ ಉದ್ದೇಶದಿಂದ ಇವತ್ತಿಂದನೇ ಶುರು ಮಾಡಿಬಿಟ್ಟಿದ್ದಾರೆ ಕ್ಷೇಮಾಭಿವೃದ್ಧಿ ಕೆಲಸಗಳನ್ನು ಮಾಡಲು. ಬಡ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳು, ಬಡ ಮಹಿಳೆಯರಿಗೆ ಸೀರೆ ವಿತರಣೆ ಮತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದಿದೆ. ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಊರಲ್ಲಿ ಹುಟ್ಟಿ ಊರಿಗಾಗಿ ಒಳ್ಳೆ ಮಾಡಿದ ಊರಿನ ಜನತೆ ಕೂಡ ಕರೆದು ಅವರು ಸನ್ಮಾನ ಮಾಡಿದ್ದಾರೆ. ಆ ಸನ್ಮಾನಿತರಲ್ಲಿ ನಾನು ಕೂಡ ಒಬ್ಬ. ಈ ಎಂಟೈರ್ ಕಾರ್ಯಕ್ರಮವನ್ನು 3 ಭಾಷೆಗಳಲ್ಲಿ ನಾನು ನಿರೂಪಣೆ ಕೂಡ ಮಾಡಿದ್ದೀನಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನನಗೆ ಕೂಡ ಗೌರವ ಮತ್ತು ಹೆಮ್ಮೆಯಾದ ವಿಷಯ. ಇನ್ನು ಮುಂದೆ ಈ ಸಂಘ ಚೆನ್ನಾಗಿ ಬೆಳಿಬೇಕು.
ಹಾಗೂ ಒಳ್ಳೆ ರೀತಿಯ ಸಮಾಜ ಸೇವೆ ಮಾಡಬೇಕೆಂದೇಳಿ ಆ ಸಂಘವನ್ನು ನಾನು ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೀನಿ. ಧನ್ಯವಾದ.